ಬೇಸಿದ ಚಟ್ನಿ ಬದನೆಕಾಯಿ ಟೊಮೆಟೆಕಾಯಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಚಚ್ಕೋಬೇಕು ಕೊತ್ತಂಬರಿ ಸೊಪ್ಪು ಕಾಯಿ ಕುಕ್ಕರ್ ಹಾಕಿ ಒಂದು ವಿಷಲ್ ಹೊಡೆಸ್ಕೋಬೇಕು ಇದನ್ನು. ಆಮೇಲೆ ಕರಿಬೇವು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟು ಆಮೇಲೆ ಈರುಳ್ಳಿ ಹಾಕ್ಬೇಕು. ಇದಕ್ಕೆ ಈರುಳ್ಳಿ ಹಾಕಿ ಆಫ್ ಮಾಡಿಬಿಡ್ಬೇಕು. ಹಸಿನೇ ಇರಬೇಕು ಈರುಳ್ಳಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ತರತರಿ ಹಂಗೆ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಸಣ್ಣಗೆ ಮಾಡ್ಕೋಬಾರ್ದು. ಇದನ್ನು ಲಾಸ್ಟಲ್ಲಿ ಕುರಸಗಣಿ ಪುಡಿ ಹಾಕಬೇಕು ಒಂದು ಸ್ವಲ್ಪನ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ. ಜಾಸ್ತಿ ಬಿಸಿ ಮಾಡಬಾರ್ದು. ಸ್ಟವ್ ಆಫ್ ಮಾಡ್ಕೊಂಡು ಹಸಿದೇ ಹಾಕಬೇಕು. ನೋಡಿರಿ, ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಬೇಸಿದ ಚಟ್ನಿ. ಹೆಂಗಿದೆ ಹೇಳಿ. ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ. ಬಾಯ್ ಬಾಯ್.